ಆತ್ಮೀಯ ಸ್ನೇಹಿತರೆ ಹಾಗೂ 8ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಮಂಜುಳಾ ಹಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 8ನೇ ತರಗತಿ ಕನ್ನಡ ಭಾಗ 2 ಪದ್ಯ ಭಾಗ 7 ವಚನಾಮೃತ. ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ. ಮೊದಲಿಗೆ ಕೃತಿಕಾರರ ಪರಿಚಯ. ಮಕ್ಕಳೇ, ಈ ವಚನಾಮೃತದಲ್ಲಿ 3 ಪ್ರಸಿದ್ಧ ವಚನಕಾರರ ವಚನಗಳನ್ನು ಕೊಡಲಾಗಿದೆ. ಅದರಲ್ಲಿ ಅಲ್ಲಮ ಪ್ರಭುಗಳು, ಅದೇ ರೀತಿಯಾಗಿ ಐದಕ್ಕಿ ಮಾರಯ್ಯ, ಇನ್ನು 3ನೆಯ ವಚನಗಾರರು ಅಮುಗೆ ರಾಯಮ್ಮ. ಮೊದಲಿಗೆ ಇವರ ಕೃತಿಕಾರರ ಪರಿಚಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಅಲ್ಲಮ ಪ್ರಭು, ಶತಮಾನ 12ನೆಯ ಶತಮಾನ, ಪ್ರಸಿದ್ಧಿ ಚಿಂತಕ, ತತ್ವಜ್ಞಾನಿ, ಶಿವಶರಣ ವಚನಗಾರ. ಜನನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳೆಗಾವಿ. ತಂದೆ ತಾಯಿ ನಿರಹಂಕಾರ ಸುಜ್ಞಾನಿ. ಅಧ್ಯಕ್ಷ ಶೂನ್ಯಪೀಠ. ಗುರಿ ಸತ್ಯಶೋಧನೆಯೇ ಅವರ ಜೀವನದ ಪರಮ ಗುರಿ. ಅಂಕಿತ ಗುಹೇಶ್ವರ. ಇನ್ನು ಐದಕ್ಕಿ ಮಾರಯ್ಯ, ಕಾಲ ಸಾಮಾನ್ಯ ಶಕ ಸುಮಾರು 1160, ಪ್ರಸಿದ್ಧಿ ಶಿವಶರಣ ವಚನಕಾರ. ಜನನ ರಾಯಚೂರು ಜಿಲ್ಲೆ. ಪತ್ನಿ ಐದಕ್ಕಿ ಲಕ್ಕಮ್ಮ. ದೊರೆತ ವಚನ 32. ಕಾಯಕ ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವುದು. ಅಂಕಿತ ಅಮರೇಶ್ವರಲಿಂಗ. ಅಮುಗೆ ರಾಯಮ್ಮ, ಕಾಲ ಸಾಮಾನ್ಯ ಶಕ ಸುಮಾರು 1160, ಪ್ರಸಿದ್ಧಿ ವಚನಗಾರ್ತಿಯಾಗಿದ್ದಾರೆ. ಸ್ಥಳ ಸೊನ್ನಲಿಗೆ, ಈಗಿನ ಸೊಲ್ಲಾಪುರ. ಪತಿ ಅಮುಗೆ ದೇವಯ್ಯ. ಅಂಕಿತ ಅಮುಗೇಶ್ವರ. ಮಕ್ಕಳೇ, ಇನ್ನು ಶಿವಶರಣೆ ಲಿಂಗಮ್ಮ. ಕಾಲ ಸಾಮಾನ್ಯ ಶಕ ಸುಮಾರು 1160, ಪತಿ ಕ್ಷೌರಿಕ ವೃತ್ತಿಯ ಹಡಪದ ಅಪ್ಪಣ್ಣ. ಅಂಕಿತ ಅಪ್ಪಣ್ಣ. ವಚನಗಳಲ್ಲಿ ಬೋಧನೆಯ ದಾಟಿ ಕಂಡ ದರ್ಶನ, ಬೀರಿದ ಬೆಳಕು, ಏರಿದ ನಿಲುವು, ಸಾಧಕರಿಗೂ ಸಾಮಾನ್ಯರಿಗೂ ಶರಣರಿಗೂ ವ್ಯತ್ಯಾಸ. ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. ಮುಖ್ಯ ಪ್ರಶ್ನೆ ಅ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ? ಉತ್ತರ, ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ. 2, ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು? ಉತ್ತರ, ಕಾಯಕದಲ್ಲಿ ನಿರತನಾದವನು ಗುರುದರ್ಶನ, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. 3ನೆಯ ಪ್ರಶ್ನೆ, ಐದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು? ಉತ್ತರ, ಐದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ. 4ನೆಯ ಪ್ರಶ್ನೆ, ಕಾಗೆಯು ಏನಾಗಲು ಸಾಧ್ಯವಿಲ್ಲ? ಉತ್ತರ, ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ. 5ನೆಯ ಪ್ರಶ್ನೆ, ಯಾರ ಮುಖವನ್ನು ನೋಡಲಾಗದು? ಉತ್ತರ, ನಾಮವನ್ನು ಹಾಕಿಕೊಂಡು ತಿರುಗುವ ಗಾವಿಲ ಅಂದರೆ ಹೆಡ್ಡರ ಮುಖವನ್ನು ನೋಡಲಾಗದು. 6ನೆಯ ಪ್ರಶ್ನೆ, ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ? ಉತ್ತರ, ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಗೆದ್ದಿದ್ದಾರೆ. ಮುಖ್ಯ ಪ್ರಶ್ನೆ ಅ,
ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಶ್ರೀ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಳೆಗೆ ಹೇಗೆ ಒಳಪಟ್ಟಿದೆ ವಿವರಿಸಿ. ಉತ್ತರ, ಕೃತಯುಗದಲ್ಲಿ ಗುರುವು ಶಿಷ್ಯನಿಗೆ ಬಡಿದು ಬುದ್ಧಿಯನ್ನು ಕಲಿಸಿದರೆ ಅದನ್ನು ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸಿದನು. ತ್ರೇತಾಯುಗದಲ್ಲಿ ಬೈದು ಬುದ್ಧಿಯನ್ನು ಕಲಿಸಿದರೆ ಅದನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿದನು. ದ್ವಾಪರ ಯುಗದಲ್ಲಿ ಗದರಿ ಬುದ್ಧಿಯನ್ನು ಕಲಿಸಿದರೆ ಆಗ ಅದನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿದನು. ಆದರೆ ಈ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಿದರೆ ಮಾತ್ರ ಅದನ್ನು ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಾರೆ. ಎರಡನೆಯ ಪ್ರಶ್ನೆ, ಐದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ? ಉತ್ತರ, ಕಾಯಕವನ್ನು ಮಾಡುವಾಗ ಶ್ರದ್ಧೆ ನಿಷ್ಠೆಯಿಂದಿರಬೇಕು. ಕಾಯಕದಲ್ಲಿ ನಿರತರಾದಾಗ ಗುರುದರ್ಶನ ಹಾಗೂ ಲಿಂಗ ಪೂಜೆಯನ್ನು ಮರೆಯಬೇಕು. ಜಂಗಮ ಮುಂದೆ ಬಂದರೂ ಋಣ ಹರಿಯಬೇಕು. ನಾವು ಮಾಡುವ ಕಾಯಕವೇ ಕೈಲಾಸವಾದ್ದರಿಂದ ಆ ಕೆಲಸದಲ್ಲಿಯೇ ದೇವರನ್ನು ಕಾಣಬೇಕು ಎಂದು ಐದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ತಿಳಿಸಿದ್ದಾರೆ. ಮೂರನೆಯ ಪ್ರಶ್ನೆ, ಅರಿವು ಆಚಾರ ಸಂಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು? ಉತ್ತರ, ಕಾಗೆಯ ಮರಿ ಹೇಗೆ ಕೋಗಿಲೆಯಾಗಲು ಸಾಧ್ಯವಿಲ್ಲವೋ, ಆಡಿನ ಮರಿ ಹೇಗೆ ಆನೆಯಾಗಲು ಸಾಧ್ಯವಿಲ್ಲವೋ, ಸೀಳು ನಾಯಿ ಹೇಗೆ ಸಿಂಹದ ಮರಿಯಾಗಲು ಸಾಧ್ಯವಿಲ್ಲವೋ, ಅದೇ ರೀತಿ ಅರಿವು ಆಚಾರ ಸಂಜ್ಞಾನವನ್ನು ಅರಿಯದೆ ಹಣೆಯ ಮೇಲೆ ನಾಮವನ್ನು ಹಾಕಿಕೊಂಡು ನಾನು ಎಲ್ಲವನ್ನೂ ತಿಳಿದಿರುವೆ ಎಂದು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗುವುದಿಲ್ಲ. ಇಂಥವರಿಗೆ ಜ್ಞಾನದ ಅರಿವು ಎಂದಿಗೂ ಆಗುವುದಿಲ್ಲ ಎಂದು ಅಮುಗೆ ರಾಯಮ್ಮ ಹೇಳಿದ್ದಾರೆ. ನಾಲ್ಕನೆಯ ಪ್ರಶ್ನೆ, ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ಉತ್ತರ, ಬುದ್ಧಿಹೀನರು ಎಲ್ಲರ ಮನಸ್ಸನ್ನು ಗೆದ್ದನೆಂದು ದೇಹವನ್ನು ದಂಡಿಸಿ ತನುವನ್ನು ಕರಗಿಸಿ ನಿದ್ದೆಯನ್ನು ಸರಿಯಾಗಿ ಮಾಡದೆ ವಿದ್ಯೆಯನ್ನು ಕಲಿತೆ ಎಂದು ಹೇಳಿಕೊಂಡು ವಿದ್ಯೆಯನ್ನು ಸಂಪಾದಿಸುತ್ತಾರೆ. ಐದನೆಯ ಪ್ರಶ್ನೆ, ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು? ಉತ್ತರ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಜಯಿಸಿ ಆಶೆ ರೋಷ ಜಗದ ಮೋಹವ ಬಿಟ್ಟು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ನಿದ್ರೆಯನ್ನೇ ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದವರೆಂದರೆ ಶರಣರು. ಅಂಥವರನ್ನು ಬುದ್ಧಿಹೀನರು ಹೇಗೆ ತಾನೇ ಅರಿಯಲು ಸಾಧ್ಯ ಎಂದು ಲಿಂಗಮ್ಮನವರ ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ. ಉತ್ತರ, ಕಾಯಕ ನಿಷ್ಠೆ ಹೇಗಿರಬೇಕೆಂದರೆ ಕಾಯಕದಲ್ಲಿ ತೊಡಗಿದ್ದಾಗ ಗುರುದರ್ಶನವನ್ನಾದರೂ ಲಿಂಗಪೂಜೆಯನ್ನಾದರೂ ಮರೆಯಬೇಕು. ವಚನಕಾರರು ಜಂಗಮರಿಗೆ ಬಹಳ ಉನ್ನತ ಸ್ಥಾನವನ್ನು ನೀಡಲಾಗಿದ್ದು ಅಂತಹ ಜಂಗಮರ ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು. ಏಕೆಂದರೆ ಕಾಯಕವು ಗುರು ಲಿಂಗ ಜಂಗಮರನ್ನು ಮೀರಿದ್ದು. ಕಾಯಕವೇ ಕೈಲಾಸ ಎಂದು ಭಾವಿಸಿ ದೇವರಿಗಿಂತ ಕಾಯಕಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದು ಐದಕ್ಕಿ ಮಾರಯ್ಯ ಹೇಳಿದ್ದಾರೆ. ಕೆಲವರು ಕಾಯಕ ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆ ಕಲಿತಿರುವನೆಂದು ಹೇಳಿಕೊಳ್ಳುತ್ತಾರೆ. ಆದರೆ ನಿಜವಾಗಿ ಕಾಯಕವನ್ನೇ ಪ್ರಸಾರವೆಂದು ತಿಳಿದು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದವರೆಂದರೆ ಶರಣರು.
ಎಂದು ಶಿವಶರಣೆ ಲಿಂಗಮ್ಮ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಮುಖ್ಯ ಪ್ರಶ್ನೆ, ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೆಯ ಸಂದರ್ಭದ ವಾಕ್ಯ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ. ಆಯ್ಕೆ, ಈ ವಾಕ್ಯವನ್ನು ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ವಚನಾಮೃತದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ವಿವಿಧ ಯುಗಗಳ ಕಾಲಘಟ್ಟಗಳಲ್ಲಿ ಗುರುಗಳು ಶಿಷ್ಯರಿಗೆ ಶಿಕ್ಷಣ ನೀಡುತ್ತಿದ್ದ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಅಲ್ಲಮಪ್ರಭು ಈ ಮಾತನ್ನು ಹೇಳಿದ್ದಾರೆ. ಕೃತಯುಗದಲ್ಲಿ ಗುರುವು ಶಿಷ್ಯನಿಗೆ ಬಡಿದು, ತ್ರೇತಾಯುಗದಲ್ಲಿ ಬೈದು, ದ್ವಾಪರ ಯುಗದಲ್ಲಿ ಗದರಿಸಿ ಬುದ್ಧಿಯನ್ನು ಕಲಿಸಿದರೆ ಆಗ ಅದನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿದನು. ಆದರೆ ಈ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಿದರೆ ಮಾತ್ರ ಅದನ್ನು ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಾನೆ ಎಂದು ಅಲ್ಲಮಪ್ರಭುಗಳು ಅಭಿಪ್ರಾಯಪಟ್ಟಿದ್ದಾರೆ. ಸ್ವಾರಸ್ಯ, ಕಾಲದಿಂದ ಕಾಲಕ್ಕೆ ಗುರುವಿನ ಬಗ್ಗೆ ಶಿಷ್ಯರಿಗಿರುವ ಗೌರವ ಭಾವನೆ ಕ್ಷೀಣಿಸುತ್ತಿರುವುದು ಮತ್ತು ಶಿಷ್ಯರಲ್ಲಿ ನೈತಿಕ ಮಟ್ಟ ಕುಸಿದಿರುವುದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಎರಡನೆಯ ಸಂದರ್ಭದ ವಾಕ್ಯ, ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು. ಆಯ್ಕೆ, ಈ ವಾಕ್ಯವನ್ನು ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ವಚನಾಮೃತದಿಂದ ಆಯ್ಕೆ ಮಾಡಲಾಗಿದೆ. ಸಂದರ್ಭ, ಈ ಮಾತನ್ನು ಅಮುಗೆರಾಯಮ್ಮರು ಸಮಾಜದಲ್ಲಿ ನಾನು ಎಲ್ಲವನ್ನೂ ಬಲ್ಲೆ ಭಕ್ತ ಎಂದು ಹೇಳುವ ಬುದ್ಧಿಹೀನರನ್ನು ಕುರಿತು ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಕೆಲವರು ಅರಿವು, ಆಚಾರ, ಸಮ್ಯಜ್ಞಾನವನ್ನು ಅರಿಯದೆ ಹಣೆಯ ಮೇಲೆ ನಾಮವನ್ನು ಹಾಕಿಕೊಂಡು ತಿರುಗುವುದರ ಮೇಲೆ ನಾಮವನ್ನು ಹಾಕಿಕೊಂಡು ತಿರುಗುವುದರ ಮೂಲಕ ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ಸುಳ್ಳು ಹೇಳಿ ಮೋಸ ಮಾಡುತ್ತಾರೆ. ಅಂಥವರ ಮುಖವನ್ನು ನೋಡಲು ಇಷ್ಟವಿಲ್ಲ ಎಂದು ಹೇಳಿದ್ದಾರೆ. ಸ್ವಾರಸ್ಯ, ಹುಟ್ಟುಗುಣ ಸುಟ್ಟರೂ ಹೋಗದು ಎಂಬುದನ್ನು ಇಲ್ಲಿ ಸ್ವಾರಸ್ಯವಾಗಿ ಹೇಳಲಾಗಿದೆ. ಮೂರನೆಯ ಸಂದರ್ಭ, ಜಂಗಮ ಮುಂದೆ ನಿಂದಿದ್ದಡು ಹಂಗು ಹರಿಯಬೇಕು. ಆಯ್ಕೆ, ಈ ವಾಕ್ಯವನ್ನು ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ಆಯ್ದಕ್ಕಿ ಮಾರಯ್ಯ ಅವರ ವಚನದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ, ನಾವು ಕೆಲಸದಲ್ಲಿ ನಿರತರಾದಾಗ ಗುರುದರ್ಶನ, ಲಿಂಗಪೂಜೆ, ಜಂಗಮನ ದರ್ಶನವನ್ನು ಮರೆತು ಕೆಲಸದಲ್ಲಿ ತೊಡಗಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಕಾಯಕವೇ ಕೈಲಾಸ, ಕಾಯಕವೇ ದೇವರು ಎಂದು ಪ್ರತಿಪಾದಿಸಿರುವುದು ಸ್ವಾರಸ್ಯಕರವಾಗಿದೆ. ನಾಲ್ಕನೆಯ ಸಂದರ್ಭದ ವಾಕ್ಯ, ಕಾಯಕವನೇ ಪ್ರಸಾದ, ಕಾಯಕ ಮಾಡಿ ಸಲುಹಿದರು. ಆಯ್ಕೆ, ಶಿವಶರಣೆ ಲಿಂಗಮ್ಮ ಅವರ ವಚನದ ಈ ವಾಕ್ಯವನ್ನು ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆಯ್ದ ವಚನಾಮೃತ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಬುದ್ಧಿಹೀನರು ಮತ್ತು ಶಿವಶರಣರ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತಾ, ಬುದ್ಧಿಹೀನರು ಕಾಯಕ ಮಾಡದೆ ದೇಹಕ್ಕೆ ಹಿಂಸೆಯನ್ನು ಮಾಡಿ ವಿದ್ಯೆಯನ್ನು ಕಲಿಯುತ್ತಾರೆ. ಆದರೆ ಶಿವಶರಣೆಯರು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ಬದುಕಿದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಬುದ್ಧಿಹೀನರು ಸುಮ್ಮನೆ ಕಾಯಕವನ್ನು ಕರಗಿಸುತ್ತಾರೆ. ಶಿವಶರಣೆಯರು ತಮ್ಮ ಕಾಯಕವನ್ನು ಕಾಯಕದಲ್ಲಿ ತೊಡಗಿಸಿ ಪ್ರಸಾದ ಕಾಯಕವಾಗಿ ಮಾಡುತ್ತಾರೆ ಎಂಬುದು ಸ್ವಾರಸ್ಯಕರವಾಗಿದೆ. ಇನ್ನು ಮುಖ್ಯ ಪ್ರಶ್ನೆ, ಕೊಟ್ಟಿರುವ
4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1. ತ್ರೇತಾಯುಗದಲ್ಲಿ ಶ್ರೀ ಗುರುವು ಶಿಷ್ಯನಿಗೆ ಬುದ್ಧಿಯನ್ನು ಹೇಗೆ ಕಲಿಸುತ್ತಿದ್ದರು? ಆಯ್ಕೆ ಅ. ಬಡಿದು, ಆ. ಬೈದು, ಈ. ವಂದಿಸಿ, ಈ. ಝಂಕಿಸಿ. ಸರಿಯಾದ ಉತ್ತರ ಆಯ್ಕೆ ಅ. ಬಡಿದು. 2ನೆಯ ವಾಕ್ಯ ಐದಕ್ಕಿ ಮಾರಯ್ಯನ ಅಂಕಿತ ನಾಮ ಅ. ಗುಹೇಶ್ವರ, ಆ. ಅಮುಗೇಶ್ವರ, ಈ. ಅಮರೇಶ್ವರ ಲಿಂಗ, ಈ. ಅಪ್ಪಣ್ಣ ಪ್ರಿಯ. ಸರಿಯಾದ ಆಯ್ಕೆ ಈ. ಅಮರೇಶ್ವರ ಲಿಂಗ. 3ನೆಯ ವಾಕ್ಯ ಕೋಗಿಲೆ ಪದದ ತದ್ಭವ ರೂಪ ಕೋಕಿಲ, ಸಂಕಿಲ, ಕೋಕಿಲೆ, ಕೋಕಿಲ. ಸರಿಯಾದ ಪದ ಕೋಕಿಲ. 4ನೆಯ ವಾಕ್ಯ ಜಂಗಮ ಪದದ ವಿರುದ್ಧಾರ್ಥಕ ಪದ ವಿರಕ್ತಿ, ವಿದ್ವಾಂಸ, ಗುರು, ಸ್ಥಾವರ. ಸರಿಯಾದ ಆಯ್ಕೆ ಈ. ಸ್ಥಾವರ. 5ನೆಯ ವಾಕ್ಯ ತನುವ ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲುತಿಹೆ ಎನ್ನುವರು. ಅ. ಶಿವಶರಣರು, ಆ. ಬುದ್ಧಿಹೀನರು, ಈ. ಸಾಮಾನ್ಯರು, ಈ. ವಿದ್ಯಾರ್ಥಿಗಳು. ಸರಿಯಾದ ಆಯ್ಕೆ ಆ. ಬುದ್ಧಿಹೀನರು. ಮುಖ್ಯ ಪ್ರಶ್ನೆ ಉ. ಗುಂಪಿಗೆ ಸೇರದ ಪದವನ್ನು ಆಯ್ದು ಬರೆಯಿರಿ. 1. ಆನೆ, ಗಜ, ಹಯ್ಯ, ಕರಿ. ಇದರಲ್ಲಿ ಗುಂಪಿಗೆ ಸೇರದ ಪದ ಹಯ್ಯ. 2. ಬಸವಣ್ಣ, ಕನಕದಾಸರು, ಅಲ್ಲಮಪ್ರಭು, ಅಮುಗೆರಾಯಮ್ಮ. ಸರಿಯಾದ ಪದ ಕನಕದಾಸರು. 3. ಕಾಮ, ಕ್ರೋಧ, ಧನ, ಲೋಭ. ಸರಿಯಾದ ಪದ ಧನ. 4ನೆಯ ವಾಕ್ಯ ದ್ವಾಪರ ಯುಗ, ಕೃತಯುಗ, ಸುವರ್ಣಯುಗ, ಕಲಿಯುಗ. ಸರಿಯಾದ ಆಯ್ಕೆ ಸುವರ್ಣಯುಗ. 5ನೆಯ ವಾಕ್ಯ ತನು, ದೇಹ, ಮಾಯ, ಕಾಯ. ಸರಿಯಾದ ಪದ ಮಾಯ. ಇನ್ನು ಚಟುವಟಿಕೆ ನೋಡೋಣ. ಮುಖ್ಯ ಪ್ರಶ್ನೆ ಅ. ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಕಾಯಕದಲ್ಲಿ ನಿರತನ ಆಡೆ ಗುರುದರ್ಶನವಾದಡು ಮರೆಯಬೇಕು. ಲಿಂಗ ಪೂಜೆಯಾದಡು ಮರೆಯಬೇಕು. ಜಂಗಮ ಮುಂದೆ ನಿಂತಿದ್ದಡು ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಇನ್ನು 2ನೆಯ ಪದ್ಯ ಪೂರ್ಣ ಭಾಗ ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೇ, ಆಡಿನ ಮರಿ ಆನೆಯಾಗಬಲ್ಲವೇ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ, ಅರಿವು ಆಚಾರ ಸಮ್ಯಜ್ಞಾನವನರಿಯದೆ, ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ. ಮಕ್ಕಳೇ, ಇದುವರೆಗೂ 8ನೆಯ ತರಗತಿಯ ಪದ್ಯ 7 ವಚನಾಮೃತ ಈ ಪದ್ಯದ ಸಂಪೂರ್ಣ ಕೃತಿಕಾರರ ಪರಿಚಯ, ಪ್ರಶ್ನೋತ್ತರಗಳು ಹಾಗೂ ಚಟುವಟಿಕೆಯಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್.